ಪಾಲಕು ಮತ್ತು ಸಬ್ಬಕ್ಕಿಲಿ ಯಾವ ಥರ ಸೊಪ್ಪು ಮಸಪ್ಪು ಮಾಡೋದು ಅಂತ ನೋಡೋಣ ಬನ್ನಿ. ಚೆನ್ನಾಗಿ ಬಿಡಿಸಿಟ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪನ್ನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಸೊಪ್ಪು ಸಾಂಬಾರಿಗೆ. ಸಬ್ಬಕ್ಕಿ ಕಟ್ ಮಾಡ್ತಾಯಿದ್ದೀನಿ. ಅದನ್ನು ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಕಪ್ ಬೇಳೆ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, 2 ಟೊಮೊಟೊ, ತೊಳೆದು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿರೋಂಥ ಪಾಲಕು ಮತ್ತು ಸಬ್ಬಕ್ಕಿ ಸೊಪ್ಪು, ಕುಕ್ಕರ್ ತೊಗೊಂಡಿದ್ದೀನಿ. ಟೊಮೊಟೊ ಹಾಕೋಣ, ಹಸಿಮೆಣಸಿನ್ಕಾಯಿ, ಬೇಳೆ ಸ್ವಲ್ಪ ಮಾಡ್ತಾ ಇರೋದ್ರಿಂದ ನಾನು ಕಮ್ಮಿ ಬೇಳೆ ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅಂತಂದರೆ ನೀವು ಬೇಳೆ ಇನ್ನೂ ಆ್ಯಡ್ ಮಾಡ್ಬೋದು. ಕ್ಲೀನ್ ಮಾಡಿ ಇಟ್ಟಿರುವಂಥ ಸೊಪ್ಪು, ಒಂದು ಚಿಟಿಕೆ ಅರಿಶಿನ, ಉಪ್ಪು 1 ಸ್ಪೂನು. ಇವಾಗಲೂ ಹಾಕ್ಕೊಂಡು ಸ್ವಲ್ಪ ಆಮೇಲೆ ಸಾಂಬಾರಿಗೂ ಹಾಕ್ಕೋತೀನಿ. ನೀರು, ಕುಕ್ಕರ್ ಕೂಗಿಸ್ಕೊಳ್ಳೋಣ ಬನ್ನಿ. 5-6 ವಿಷಲ್ ಹೊಡೆಸಿ ಚೆನ್ನಾಗಿ ಬೇಳೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಖಾರಕ್ಕೆ 2 ಸ್ಪೂನು ಜೀರಿಗೆ, ಬೆಳ್ಳುಳ್ಳಿ, ಒಂದು 5 ಮೆಣಸು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ರುಬ್ಕೋತೀನಿ. ಆಗಿದೆ, ಬೇಳೆ ಎಲ್ಲ ಬೆಂದು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಬೇಳೆ ಟೊಮೊಟೊ ಎಲ್ಲನೂ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಹಸಿಮೆಣ್ಸಿಕಾಯಿ ಎಲ್ಲನೂ ಮಿಕ್ಸಿಗೆ ನಾಲ್ಕು ರುಬ್ತಾ ಇಲ್ಲ, ಮಸಾಲೆ ಸಾಂಬಾರು ಥರ ಮುದ್ದೆಗೆ ಅನ್ನಗೆ ಎಲ್ಲ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಸಣ್ಣದಾಗಿ ಸ್ಮ್ಯಾಶ್ ಆಗಿರಬೇಕು. ಒಗ್ಗರಣೆಗೆ ಈರುಳ್ಳಿ ಒಂದು ಹಚ್ಚಿಟ್ಟಿರುವಂಥದ್ದು, ಬ್ಯಾಡಗಿ ಮೆಣಸಿನ್ಕಾಯಿ, ಸಾಸಿವೆ, ಕರಿಬೇವು, ಹುಣಸೆ ರಸ, ಆವಾಗಲೇ ಖಾರಕ್ಕೆ ರುಬ್ಕೊಂಡಿರೋ ಅಂಥದ್ದು, ಆಯಲ್ಲು, ಒಗ್ಗರಣೆ ಹಾಕೋಣ. 2 ಸ್ಪೂನ್ ಆಯಲ್ಲು, ಸಾಸಿವೆ, ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ ಒಂದು ಸಣ್ಣದು ಹಚ್ಚಿಟ್ಟಿರೋ ಅಂಥದ್ದು, ಕಂದು ಬಣ್ಣ ಬರೋ ಗಂಟನೂ ಎಣ್ಣೆಲೆ ಚೆನ್ನಾಗಿ ಈರುಳ್ಳಿನ ಬಾಡಿಸ್ಕೊತಾ ಇದ್ದೀನಿ. ಆವಾಗಲೇ ರುಬ್ಬಿಟ್ಟಿರುವಂತಹ ಖಾರ ಹಾಕ್ತಾಯಿದ್ದೀನಿ. ಅದರದ್ದು ಹಸಿ ವಾಸನೆ ಹೋಗ್ಬೇಕಲ್ವ, ಹಸಿ ವಾಸನೆ ಹೋಗಂಟ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋಣ. ಹುಣಸೆ ರಸ ಎಷ್ಟು ನಿಮಗೆ ಉಳಿಬೇಕು ಅಷ್ಟರ ಮೇಲೆ ಹಾಕ್ಕೊಳ್ಳಿ ಹುಣಸೆ ರಸನ. ಆವಾಗಲೇ ಸ್ಮ್ಯಾಶ್ ಮಾಡಿ ಇಟ್ಟಿರುವಂಥ ಬೇಳೆ ಸೊಪ್ಪು ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಕಮ್ಮಿ ಕ್ವಾಂಟಿಟಿಲಿ ಮಾಡಿದ್ದೀನಿ. ನಿಮಗೆ ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅಂತ ಅಂದರೆ ನೀವು ಇನ್ನೂ ಬೇಳೆ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಕೂಗಿಸಿ ಸ್ಮ್ಯಾಶ್ ಮಾಡ್ಕೋಬೋದು. ನಿಮಗೆ ತೆಳುವಾಗಿರಬೇಕು ಅಂತ ಅಂದರೆ ಜಾಸ್ತಿ ನೀರು ಹಾಕಿ, ನಿಮಗೆ ಗಟ್ಟಿಯಾಗಿ ಇರಬೇಕು ಅಂತಂದರೆ ಅಷ್ಟರಲ್ಲಿ ಇರಲಿ. ಅನ್ನಕ್ಕೆ ಮುದ್ದೆಗೆ ನೀವು ಒಮ್ಮೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಮಸಪ್ ಸಾಂಬಾರು ಎಲ್ಲ ಟೈಮಲ್ಲೂ ಮಿಕ್ಸಿಲಿ ರುಬ್ಬಿ ಮಾಡ್ತಾಯಿರ್ತೀವಿ. ಈ ಥರನೂ ಒಮ್ಮೆ ಟ್ರೈ ಮಾಡಿ.
ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಕುದಿಸ್ಕೊಳ್ಳಿ, ಅನ್ನೋರೆಲ್ಲ ಕತ್ತರಿಸೋ ಗಂಟ ಕುದಿಸ್ಕೊಳ್ಳಿ. ಈ ಥರನೂ ಒಮ್ಮೆ ಟ್ರೈ ಮಾಡಿ, ಮಸೊಪ್ಪು ಸಾಂಬಾರು ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ.